ಬಹುಶಃ ಏನಾದ್ರೂ ಅಂತ ವ್ಯತ್ಯಾಸಗಳೇನಾದ್ರೂ ಆ ಪಕ್ಷದಲ್ಲಿ ಆಗಿ ಹಿಂದೆಲ್ಲ ಆಗಿರೋ ರೀತಿ ಬಿಜೆಪಿ ಏನಾದ್ರೂ ಕೆಲವರನ್ನೆಲ್ಲ ಸೆಳ್ಕೊಂಡ್ಬಿಟ್ಟು ನೀವೇನಾದ್ರೂ ಮಾಡ್ತೀರಾ ಅಂತ ನಿಮ್ಮ ಅರ್ಥ. ಕರೆಕ್ಟ್ ಸರ್. ಆದ್ರೆ ಆ ರೀತಿ ಏನು ಆಗಲ್ಲ. ಯಾಕೆಂದ್ರೆ ಬಿಜೆಪಿ ಯಾರನ್ನೂ ತೆಗೆದುಕೊಂಡು ಒಂದು ಪ್ರಯತ್ನ ಮಾಡ್ಲಿಕ್ಕೆ ತಯಾರಿ ಇಲ್ಲ. ಅವರ ಸಹವಾಸವೇ ಯಾರಿಗೂ ನಮಗೆ ಬೇಕಾಗಿಲ್ಲ. ಈಗ ಮಾಡಿ ಎಲ್ಲ ನೋಡಿ ಆಗಿದೆ. ಹಿಂದೆ ನಡೆದಿತ್ತು, 18 ಜನರು ಬಂದ್ರು, ಪ್ರಜಾಪ್ರಭುತ್ವಾತ್ಮಕ ವ್ಯವಸ್ಥೆಯೇ ನಡೆಯಿತು, ಅವರೆಲ್ಲ ರಿಸೈನ್ ಮಾಡಿದ್ರು, ಮತ್ತೆ ಚುನಾವಣೆಯಲ್ಲಿ ಜನರಿಂದನೇ ಆಯ್ಕೆ ಆಗಿ ಬಂದ್ರು. ಆದ್ರೂ ನಡೆದಿದ್ದೇನು, ಹೇಳಿದ್ದೇನು, ಏನೋ ಆಪರೇಷನ್ ಕಮಲ. ಆಪರೇಷನ್ ಅಲ್ಲ ಅದು, ಯಾರೋ ಒಪ್ಪಿ ಅವರೇ ಬೇಸರದಿಂದ ಬಂದು. ಕಾಂಗ್ರೆಸ್ ಪಕ್ಷ ಜನಮನ್ನಣೆಯನ್ನ ಕಳ್ಕೊಂಡ್ಬಿಟ್ಟಿದೆ. ಅರ್ಧ ಟರ್ಮೇ ಆಗಿರೋದು 2.5 ವರ್ಷ, ಇನ್ನೂ 2.5 ವರ್ಷ ಇದೆ ಬಾಕಿ ಇದ್ರೂ ಕೂಡ ಇವತ್ತೇ ಜನರು ಯಾವ ರೀತಿ ಅದನ್ನ ಹೇಳ್ತಿದಾರೆ ಅಂದ್ರೆ, ನಿಮ್ಮ ಸಹವಾಸ ಸಾಕು, ಇನ್ನು ನಿಮ್ಮಂತವ್ರಿಗೆ ನಾವು ಮತನೇ ಹಾಕೋದಿಲ್ಲ ಅಂತೇಳಿ. ಇವತ್ತು ಚುನಾವಣೆಗೆ ಹೋದ್ರು ಕೂಡ ಅವರು 40ರಿಂದ 50 ಸೀಟನ್ನು ಗಳಿಸೋದು ಕೂಡ ಅವರಿಗೆ ಕಷ್ಟ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಈ ತರ ಒಂದು ವ್ಯರ್ಥ ಪ್ರಯತ್ನ ನಾವು ಮಾಡಬಾರ್ದು, ಮಾಡೋದು ಇಲ್ಲ. ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.